ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಮಾತಂಗಿ ಸಮಾಜದ ವತಿಯಿಂದ ಸ್ಥಳೀಯ ಮಾತಂಗಿ ದೇವಸ್ಥಾನ ಹಾಗೂ ದುರ್ಗಾದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಯಿತು. ಪೂಜಾ ಕಾರ್ಯಕ್ರಮದಲ್ಲಿ ಯುವ ನಾಯಕ ಚಿದಾನಂದ ಸವದಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದರು. ಇದೇ ಸಂದರ್ಭದಲ್ಲಿ ಮಾತಂಗಿ ಸಮಾಜದ ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ನ್ಯಾಯವಾದಿ ಪ್ರಮೋದ್ ಹಿರೇಮನಿ, ಉತ್ತರ ಕರ್ನಾಟಕದ ಪ್ರಭಾವಿ ಹಾಗೂ ಮುತ್ಸದಿ ನಾಯಕರಾದ ಶಾಸಕ ಲಕ್ಷ್ಮಣ್ ಸವದಿ ಅವರು 2023ರ ವಿಧಾನಸಭಾ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ನಿಷ್ಠೆಯಿಂದ ಶ್ರಮಿಸಿದ್ದಾರೆ. ಅವರು ಪ್ರಚಾರಕ್ಕೆ ಹೋದ ಎಲ್ಲೆಡೆ ಅಭ್ಯರ್ಥಿಗಳ ಗೆಲುವಿಗೆ ಪ್ರಮುಖ ಕಾರ್ಯಕರ್ತರಾಗಿದ್ದಾರೆ ಎಂದು ಹೇಳಿದರು. ಒಂದು ಕಾಲದಲ್ಲಿ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದ್ದ ಅಥಣಿ ಕ್ಷೇತ್ರವನ್ನು ರಸ್ತೆ, ನೀರಾವರಿ ಯೋಜನೆಗಳನ್ನು ಹಾಗೂ ವಿವಿಧ ಸರ್ಕಾರಿ ಕಚೇರಿಗಳನ್ನು ತರಿಸುವ ಮೂಲಕ ಅಭಿವೃದ್ಧಿಯತ್ತ ಕೊಂಡೊಯ್ದ ಕೀರ್ತಿ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಸಲ್ಲುತ್ತದೆ. ಇಂದು ಅಥಣಿ ತಾಲೂಕು ಬೆಳಗಾವಿ ಜಿಲ್ಲೆ ಪ್ರಮುಖ ಪ್ರದೇಶಗಳೊಂದಿಗೆ ಪೈಪೋಟಿ ನಡೆಸುವ ಮಟ್ಟಕ್ಕೆ ಬೆಳೆದಿದೆ ಎಂದು ಅವರು ತಿಳಿಸಿದರು. ಜಿಲ್ಲೆಯ ರಾಜಕೀಯ ಪರಿಸ್ಥಿತಿಯ ಕುರಿತು ಮಾತನಾಡಿದವರು, ಕೆಲವು ರಾಜಕಾರಣಿಗಳು ಸೀಮಿತ ಸಮುದಾಯ ಹಾಗೂ ಕೆಲವೇ ಕ್ಷೇತ್ರಗಳ ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದಾರೆ. ಬರೀ ಟೀಕೆ ಟಿಪ್ಪಣಿಗಳು ಮಾಡುತ್ತಾ ಕಾಲಹರಣ ಮಾಡುತ್ತಿದ್ದಾರೆ. ಆದರೆ ಶಾಸಕ ಲಕ್ಷ್ಮಣ್ ಸವದಿಯವರು ಯಾವುದಕ್ಕೂ ಕಿವಿ ಕೊಡದೆ ಎಲ್ಲಾ ಸಮುದಾಯಗಳನ್ನ ಒಟ್ಟುಗೂಡಿಸಿಕೊಂಡು ಎಲ್ಲರ ಹಿತಾಸಕ್ತಿಯನ್ನ ಕಾಪಾಡುತ್ತಾ ಅಭಿವೃದ್ಧಿ ಪಥದಲ್ಲಿ ಸಾಗಿಸುವ ಸಮರ್ಥ ನಾಯಕರು ಎಂದು ಬಣ್ಣಿಸಿದರು. ರಾಜ್ಯದ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಿದರೆ ರಾಜ್ಯಾದ್ಯಂತ ಹಾಗೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆ ಮತ್ತಷ್ಟು ಬಲ ದೊರೆಯಲಿದೆ. ಜೊತೆಗೆ ಪಕ್ಷದ ಬೆಳವಣಿಗೆ ಹಾಗೂ ಸಂಘಟನೆಯ ದೃಷ್ಟಿಯಿಂದಲೂ ಇದು ಮಹತ್ವದ ನಿರ್ಧಾರವಾಗಲಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಅವರನ್ನು ಸಚಿವ ಸ್ಥಾನ ನೀಡಬೇಕೆಂದು ಮನವಿ ಮಾಡಿದರು. ಅವರಿಗೆ ಒಂದು ಮಂತ್ರಿಗಿರಿ ಲಭಿಸಬೇಕು ಅನ್ನುವಂಥ ಒಂದು ಆಶಾಭಾವನೆಯನ್ನ ಭಕ್ತಿಪೂರ್ವಕವಾಗಿ ನಾವು ಆ ದೇವರಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇವೆ. ಮುಖ್ಯವಾಗಿ ಒಂದು ವಿಷಯವನ್ನ ನಾನಿಲ್ಲಿ ಏನು ಮಾಡ್ಬೋದಂದ್ರೆ, ನಮ್ಮ ಮಾದಿಗ ಸಮುದಾಯದಲ್ಲಿ ಈಗ ನಾವು ಆ ಓಣಿಯಲ್ಲಿ ಹೋಗುವಾಗ ಒಂದು ಪಾರವ ವ್ಯಕ್ತಿ ಅನ್ನುವಂಥ ಒಬ್ಬರ ಬಹಳ ಕಡು ಬಡತನದಲ್ಲಿ ಹಳೆ ಮನೆ ಅಗದಿ ಅವರಿಗೆ ವ್ಯವಸ್ಥೆ ಇರಲಿಲ್ಲ. ಅಂಥ ಒಂದು ವ್ಯವಸ್ಥೆಯನ್ನು ಗಮನಿಸಿದಂಥ ಚಿದಾನಂದ ಸವದಿ ಅವರು ಅವ್ರಿಗೊಂದು ಪಕ್ಕಾ ಮನೆಯನ್ನು ಕಟ್ಟಿಕೊಟ್ಟು ಅವರಿಗೆ ಮೂಲಭೂತ ಸೌಕರ್ಯವನ್ನು ಮಾಡಿಕೊಟ್ಟದನ್ನು ಈ ಒಂದು ಸಂದರ್ಭದಲ್ಲಿ ಹೀಗಾಗಿ ಅವರಿಗೆ ಭಾಳ ಹೃತ್ಪೂರ್ವಕವಾಗಿ ನಮ್ಮ ಸಮಾಜದಿಂದ ಧನ್ಯವಾದಗಳನ್ನು ಕೂಡ ನಾನು ಅರ್ಪಿಸ್ತೇನೆ. ಇವತ್ತು ನಾವು ಕರ್ನಾಟಕದ ರಾಜಕೀಯ ಬೆಳವಣಿಗೆಯನ್ನು ನಾವು ಗಮನಿಸಿದ್ದಾದಲ್ಲಿ ಕರ್ನಾಟಕದಲ್ಲಿ, ಅದು ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂಥ ಒಬ್ಬರ ನಾಯಕರು ಮತ್ತು ಅಗದಿ ಒಂದು ಚಾಣಾಕ್ಷ ರಾಜಕಾರಣಿ ಯಾರಾದರೂ ಇದ್ರೆ ಅದು ನಮಗೆ ಹೆಮ್ಮೆ ತರುವಂಥ ವಿಷಯ ಏನಂದ್ರೆ ಅದು ಲಕ್ಷ್ಮಣ್ ಸವದಿ ಅವರು. ಯಾಕಂದರೆ ಕಳೆದ ಒಂದು 2023ರ ಚುನಾವಣೆಯಲ್ಲಿ ಇಡೀ ಕರ್ನಾಟಕದಲ್ಲೇ ಅತ್ಯಂತ ಲೀಡಿನಿಂದ ಹೆಚ್ಚು ಮತಗಳನ್ನು ಪಡೆದುಕೊಂಡು ಆರಿಸಿ ಬರುವಲ್ಲಿ ಒಂದು 3ನೇ ಸ್ಥಾನವನ್ನು ಪಡೆದುಕೊಂಡಂತಹ ಶಾಸಕರು ನಮ್ಮವರಾಗಿದ್ದಾರೆ. ಸುಮಾರು 76,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿ ಕರ್ನಾಟಕ ರಾಜ್ಯದಲ್ಲೇ ಒಂದು ಹೊಸ ಇತಿಹಾಸವನ್ನು ರಚಿಸಿದವರು ಲಕ್ಷ್ಮಣ್ ಸವದಿ ಅಂತ ನಾನು ಭಾವಿಸ್ತೇನೆ. ಇವತ್ತು ಅಥಣಿ ಅಂದ್ರೆ ಹೆಂಗಿರ್ತಂದ್ರೆ ಒಂದು ಗ್ರಾಮದ ಥರ ಇವತ್ತು ಯಾವುದೇ ಸೌಲಭ್ಯಗಳಲ್ಲಿ ಇರದೇ ಇರುವಂತ ಒಂದು ಪ್ರದೇಶವಾಗಿತ್ತು. ಇಲ್ಲಿ ಬರ್ಲಿಕ್ಕೆ ಕೂಡ ಕೆಲವೊಂದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಇವತ್ತು ಇಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದವು. ಅಂತ ಒಂದು ಕ್ಷೇತ್ರವನ್ನ ಇವತ್ತು ಅನೇಕ ರೀತಿ ನೀರಾವರಿ ಸೌಲಭ್ಯಗಳಾಗಿರ್ಬೋದು, ಅನೇಕ ಕಾರ್ಖಾನೆಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಿಗೆ ಇವತ್ತು ಅನುದಾನ ಮತ್ತು ಸಹಾಯ ಸಹಕಾರವನ್ನು ಮಾಡುವುದರ ಮೂಲಕವಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಇವತ್ತು ಅಥಣಿ ಏನಪ್ಪಾ ಅಂದ್ರೆ ಬೆಳಗಾವದ ಮಟ್ಟಿಗೆ ಇವತ್ತು ಸ್ಪರ್ಧೆ ಮಾಡುವಂತ ಒಂದು ಸ್ಥಿತಿಯಲ್ಲಿ ಇವತ್ತು ಏನಾದರೂ ತಂದದ್ದು ಒಂದು ಕೀರ್ತಿ ಗರಿಮೆ ಯಾರಿಗಾದ್ರೂ ಇದ್ರೆ ಅದು ಲಕ್ಷ್ಮಣ್ ಸವದಿ ಅವರು ಅಂತ ಅದಕ್ಕೆ ಈಗ ಯಾಕಪ್ಪ ಅಂದ್ರೆ ನಾವು ಇದನ್ನೆಲ್ಲ ನಾವು ಯಾಕೆ ಭಕ್ತಿಪೂರ್ವಕವಾಗಿ ನಾವು ಮಾಡ್ತಾ ಇದ್ದೀವಿ ಅಂದ್ರೆ, ಇವತ್ತು ಬೆಳಗಾವಿ ರಾಜಕಾರಣ ಏನಾಗಿದೆ ಅಂದ್ರೆ ಕೆಲವೊಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಕೆಲವೊಂದು ಸಮುದಾಯಕ್ಕೆ, ಕೆಲವೊಂದು ಕ್ಷೇತ್ರಕ್ಕೆ ತಮ್ಮವರಿಗೆ ಅಷ್ಟೇ ಸೀಮಿತಗೊಳಿಸಿ ಇವತ್ತು ರಾಜಕೀಯ ರಾಜಕಾರಣ ಇವತ್ತು ನಡೆಯುವಂತಹ ಸಂದರ್ಭದಲ್ಲಿ ಅನೇಕ ಸಮುದಾಯಗಳು, ಅನೇಕ ಕ್ಷೇತ್ರಗಳು ಇವತ್ತು ಹಿಂದುಳುವಂತ ಏನೈತಿ ಪರಿಸ್ಥಿತಿ ಇವತ್ತು ಅನುಭವಿಸ್ತಾ ಇದ್ದಾರೆ.
ಮತ್ತು ಕೆಲವೊಂದು ರಾಜಕಾರಣಿಗಳು ಯಾವ ರೀತಿ ಆಗಿದ್ದಾರೆ ಅಂದ್ರೆ ಒಂದು ಗುಂಡಾವರ್ತನೆ ಆಗಿರ್ಬೋದು, ಅನೇಕರ ಮೇಲೆ ದಬ್ಬಾಳಿಕೆ ಆಗಿರ್ಬೋದು, ಮತ್ತು ತಾವ ಬೆಳಿಬೇಕು, ತಮ್ಮವರ ಏನೈತಿ ಎಲ್ಲರೂ ತಾವ ಲೂಟಿ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯ ಕೆಲವು ರಾಜಕಾರಣಿಗಳು ಇವತ್ತು ಬೆಳಗಾವದಲ್ಲಿ ಇರುವುದರಿಂದ ನಾವು ಏನು ಬಯಸ್ತೀವಿ ಅಂದ್ರೆ ಎಲ್ಲರ ಹಿತವನ್ನ ಕಾಪಾಡಲಿಕ್ಕೆ, ಎಲ್ಲರ ಹಿತವನ್ನು ಬಯಸುವುದು, ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವುದು, ಎಲ್ಲರನ್ನ ಇವತ್ತು ಅಭಿವೃದ್ಧಿ ಪಥದಟ್ಟೆಗೆ ಕೊಂಡೊಯ್ಯುವಂತಹ ಒಬ್ಬ ಧೀಮಂತ ರಾಜಕಾರಣಿಗೆ ಇವತ್ತು ಸಚಿವ ಸ್ಥಾನ ನೀಡಬೇಕು ಅನ್ನೋದು ಇವತ್ತು ನಾವು ಸನ್ಮಾನ್ಯ ಈಗ ನೂತನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ ನಾವು ಅತನಿ ಸಮಸ್ತ ಮಾದಿಗರ ಪರವಾಗಿ ನಾವು ಇವತ್ತು ಅವರಿಗೆ ಒಂದು ನಾವು ಹಕ್ಕೊತ್ತಾಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಈ ಮೂಲಕವಾಗಿ ಅವ್ರಿಗೆ ಏನಾದರೂ ತಾವು ಸಚಿವ ಸ್ಥಾನವನ್ನು ಕೊಟ್ಟದ್ದಾದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಅವರು ಒಂದು ಬಲಾಢ್ಯ ಅವರು ಒಂದು ವರ್ಚಸ್ಸದ ಆ ಮೂಲಕವಾಗಿ ತಾವು 2028ರ ಚುನಾವಣೆಯಲ್ಲಿ ಅತ್ಯಧಿಕ ಶಾಸಕರನ್ನ ಅನೇಕ ಕ್ಷೇತ್ರಗಳಲ್ಲಿ ಅವರು ಪ್ರಚಾರ ಮಾಡೋದ್ರ ಮೂಲಕವಾಗಿ ಅವರು ಆರಿಸಿ ತಂದು ಮತ್ತೊಂದು ಸಾರಿ ತಮ್ಮನ್ನ ಮುಖ್ಯಮಂತ್ರಿ ಮಾಡುವುದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಈ ಸಂದರ್ಭದಲ್ಲಿ ರಾಮಗೌಡ ಪಾಟೀಲ್, ಮಂಜು ಹುಲಿಕಟ್ಟಿ, ಆದರ್ಶ್ ಗಸ್ತಿ, ಪ್ರಕಾಶ್ ಹೆಗ್ಗನ್ನವರ, ಶಂಕರ್ ಮುರುಗುಂಡಿ, ಕರಣ ಹಿರೇಮನಿ, ಮಹೇಂದ್ರ ರಾಜಗಳೆ, ಮಹಾದೇವ್ ಹುಲಿಕಟ್ಟಿ, ಕಮಲಾ ಹಿರೇಮನಿ, ಮಾತಂಗಿ ಸಮಾಜದ ಮುಖಂಡರು, ಮಹಿಳೆಯರು ಹಾಗೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ರಾಜ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakvadi, Belagavi.